ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಕಳೆದ ರಾತ್ರಿ ದೇವರು ಒಳ್ಳೆಯ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ದಾರೆ ಅಲ್ವಾ? ಈ ಉದಯಕಾಲ ಸಮಯದಲ್ಲಿ ಮತ್ತೊಂದು ಸಾರಿ ನಾವೆಲ್ಲರೂ ಕೂಡ ಆತನನ್ನು ಸ್ತುತಿಸುವಂತೆ, ಆತನನ್ನು ಘನಪಡಿಸುವಂತೆ, ಆತನನ್ನು ಮಹಿಮೆಪಡಿಸುವಂತೆ ಕರ್ತನು ನಮಗೆ ಅನುಗ್ರಹಿಸಿದಂತಹ ಒಳ್ಳೆಯ ಅವಕಾಶಕ್ಕಾಗಿ ಹಾಗೂ ಈ ಪ್ರತ್ಯೇಕವಾದ ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಅನುದಿನವೂ ಕೂಡ ದೇವರ ಕೃಪೆ ಹಾಗೂ ಆತನ ಕರುಣೆಯು ನಮ್ಮ ಮೇಲೆ ಹೊಸದಾಗಿ ಅದು ಸುರಿಸಲ್ಪಡುತ್ತಾ ಇದೆ. ಆತನು ನಮ್ಮ ಕುರಿತಾಗಿ ಇಟ್ಟಿರುವಂತಹ ಉದ್ದೇಶ ಬಹಳ ಉನ್ನತವಾದದ್ದು. ಈ ದಿನವೆಲ್ಲ ದೇವರು ನಿಮಗೆ ಜಯವನ್ನು ಕೊಡಬೇಕೆಂದು, ಪೂರ್ಣ ಬಲವನ್ನು ಕೊಡಬೇಕೆಂದು, ಆಧ್ಯಾತ್ಮಿಕವಾದ ಶಕ್ತಿಯನ್ನು ಕೊಡಬೇಕೆಂದು, ಪರಿಶುದ್ಧಾತ್ಮನು ತನ್ನ ಶಕ್ತಿಯ ಮೂಲಕ ನಿಮ್ಮನ್ನು ನಡೆಸಬೇಕೆಂದು ನಿಮಗೋಸ್ಕರವಾಗಿ ಬಹಳ ಆಸಕ್ತಿಯಿಂದ ಬಲವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಎನ್ನುವಂಥದ್ದು ಪ್ರಾರ್ಥನೆಯ ಮೇಲೆ ಕಟ್ಟಲ್ಪಟ್ಟಂತಹ ಸಭೆ. ಪ್ರಾರ್ಥನೆಗೆ ಪ್ರಾಮುಖ್ಯತೆ ಬಹಳ ಹೆಚ್ಚಾಗಿದೆ. ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ, ನಮಗೋಸ್ಕರ ನೀವು ಪ್ರಾರ್ಥಿಸುತ್ತಾ ಇದ್ದೀರಾ. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ಆತನು, ಆದ್ದರಿಂದ ಆತನಿಗೆ ಸದಾಕಾಲವೂ ಮಹಿಮೆ ಉಂಟಾಗಲಿ. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಾ ಅಲ್ವಾ? ಬೈಬಲ್ ಇದೆಯಾ ನಿಮ್ಮ ಕೈಯಲ್ಲಿ? ಹಾಗಿದ್ದರೆ ತೆಗೆಯಿರಿ. ಸತ್ಯವೇದವನ್ನು ತೆಗೆದು ಕೀರ್ತನೆಗಳು 30ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದೋಣ. ಸ್ಯಾಮ್ 30 and verse 1. ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ದೇವರನ್ನು ಕೊಂಡಾಡುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ, ಆರಾಧನೆ ಮಾಡುವುದಕ್ಕೆ ಒಂದು ಕಾರಣ ಉಂಟು. ಏನು ಆ ಕಾರಣ ಎಂಬುದಾಗಿ ನಾವು ನೋಡುವಾಗ ಕೀರ್ತನಗಾರನು ಹೇಳುತ್ತಾನೆ, ನನ್ನ ಶತ್ರುಗಳು ನನ್ನ ವಿಷಯದಲ್ಲಿ ಸಂತೋಷ ಪಡುವುದಕ್ಕೆ ನೀವು ಅವಕಾಶವನ್ನು ಕೊಡಲಿಲ್ಲ. ನಿನಗೆ ಒಂದು ವಿಷಯ ಗೊತ್ತಾ? ನಿನ್ನ ಪತನವನ್ನು ನೋಡಬೇಕೆಂದು, ನಿನ್ನ ವೈಫಲ್ಯವನ್ನು ನೋಡಬೇಕೆಂದು, ನೀನು ಬಾಧೆ ಪಡುವುದನ್ನು ನೋಡಬೇಕೆಂದು, ನೀನು ಆತಂಕಕ್ಕೆ ಒಳಗಾಗುವುದನ್ನು ನೋಡಬೇಕೆಂದು, ನೀನು ಕಳವಳ ಪಡುವುದನ್ನು ನೋಡಬೇಕೆಂದು ಅನೇಕರು ಎದುರು ನೋಡುತ್ತಾ ಇದ್ದಾರೆ. ನಾನು ಕರ್ತನನ್ನು ನಂಬಿದವರ ಕುರಿತಾಗಿ ಮಾತನಾಡುತ್ತಾ ಇಲ್ಲ, ಆದರೆ ಕರ್ತನನ್ನು ಅರಿಯದೇ ಇರುವಂತಹ ಅನೇಕರು ಈ ದಿನದಲ್ಲಿ ಅಂತಹ ಉದ್ದೇಶಗಳನ್ನು ಹೊಂದಿದ್ದಾರೆ. ನೀನು ಬಾಧೆ ಪಡುವಾಗ ಸಂತೋಷಿಸುವವರು ಅನೇಕರಿರುತ್ತಾರೆ. ನೀನು ಅಳುತ್ತಾ ಇರುವಾಗ ಸಡಗರ ಮಾಡುವಂತವರು ಅನೇಕರಿರುತ್ತಾರೆ. ನಿನಗೆ ಆ ವಿಷಯ ಗೊತ್ತಲ್ವಾ? ಅನುಭವದಲ್ಲಿ ಅನೇಕರು ಈ ಮಾತನ್ನು ಹೇಳಬಹುದು. ಆದರೆ ಕೀರ್ತನಗಾರನು ಹೇಳುತ್ತಾ ಇದ್ದಾನೆ, ನನ್ನ ಶತ್ರುಗಳು ಅನೇಕ ಸಾರಿ ನನ್ನ ವಿಷಯದಲ್ಲಿ ಸಂತೋಷ ಪಡಬೇಕೆಂದು ಪ್ರಯತ್ನ ಪಟ್ಟರು, ಆದರೆ ಕರ್ತನೆ ನೀವು ಅವರಿಗೆ ಅವಕಾಶ ಕೊಡಲಿಲ್ಲ. ಆದ್ದರಿಂದ ನಾನು ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನನ್ನು ಸ್ತುತಿಸುತ್ತೇನೆ. ಕೊಂಡಾಡುತ್ತೇನೆ ಎನ್ನುವಂತಹ ಮಾತಿಗೆ ಇಂಗ್ಲಿಷಲ್ಲಿ ಎಕ್ಸ್ಟಾಲ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಐ ವಿಲ್ ಎಕ್ಸ್ಟಾಲ್ ಯು ಲಾರ್ಡ್. ಎಕ್ಸ್ಟಾಲ್ ಎನ್ನುವಂತಹ ಮಾತಿಗೆ ಇಬ್ರಿಯದಲ್ಲಿ ರೂಮ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಆ ರೂಮ್ ಎನ್ನುವುದಕ್ಕೆ ಅರ್ಥ ಏನೆಂದರೆ ಟು ಬಿ ಹೈ. ನಾನು ನಿನ್ನನ್ನು ಹೆಚ್ಚಿಸುತ್ತಿದ್ದೇನೆ, ನಿಮ್ಮ ನಾಮವನ್ನು ನಾನು ಕೊಂಡಾಡುತ್ತಾ ಇದ್ದೇನೆ. ಅಂದರೆ ಅದರ ಅರ್ಥ ಏನೆಂದರೆ ಎಲ್ಲರಿಗಿಂತಲೂ ಹೆಚ್ಚಾಗಿ ನಾನು ನಿನ್ನನ್ನು ಪರಿಗಣಿಸುತ್ತಿದ್ದೇನೆ. ನನ್ನ ಜೀವಿತದಲ್ಲಿ ನಿನಗಿಂತ ಉನ್ನತರಾದವರು ಯಾರೂ ಇಲ್ಲ. ನನ್ನ ಜೀವಿತದಲ್ಲಿ ನಿಮಗಿಂತ ಉನ್ನತವಾದ ಸ್ಥಾನವನ್ನು ಯಾರಿಗೂ ಕೂಡ ಕೊಡುವುದಿಲ್ಲ ಎಂಬುದಾಗಿ ಆ ಮಾತಿನ ಅರ್ಥ. ಅನೇಕ ಸಾರಿ ನಾವು ಹಾಡುತ್ತಾ ಇರುತ್ತೇವೆ ಕ್ರೈಸ್ತ ಪ್ರಪಂಚದಲ್ಲಿ. ಆ ಕೊಂಡಾಡುತ್ತೇನೆ ಎನ್ನುವಂತಹ ಮಾತಿನಲ್ಲಿ ಅಥವಾ ವಿಷಯದ ಮೇಲೆ ಅನೇಕ ಹಾಡುಗಳಿದೆ. ಆ ಹಾಡುಗಳ ಅರ್ಥ ಏನೆಂದರೆ, ಕೊಂಡಾಡುವುದು ಅಂದರೆ ಅರ್ಥ ಏನೆಂದರೆ ಕರ್ತನನ್ನು ಉನ್ನತವಾದ ಸ್ಥಾನದಲ್ಲಿ ಇಡುವಂಥದ್ದು, ಆತನನ್ನು ಹೊರತುಪಡಿಸಿ ಇನ್ಯಾರೂ ಇಲ್ಲ ಎಂಬುದಾಗಿ ಒಪ್ಪಿಕೊಳ್ಳುವಂಥದ್ದು. ಅಂತಹ ಅನುಭವ ನಿಮಗೆ ಇದೆಯಾ? ಅಥವಾ ದೇವರಿಗೆ ಯಾರನ್ನಾದರೂ ಸಮಾನವಾಗಿ ಮಾಡುತ್ತಾ ಇದ್ದೀರಾ? ನಮ್ಮ ದೇವರು ಅಸಮಾನನು. ಈಸ್ ಮ್ಯಾಚ್ಲೆಸ್. ಆತನಿಗೆ ಸಮಾನರು ಯಾರೂ ಇಲ್ಲ, ಆತನಿಗಿಂತ ಮಿಗಿಲಾದವರು ಯಾರೂ ಇಲ್ಲ. ನಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು, ಉನ್ನತ ಸ್ಥಾನವನ್ನು ಕೊಡುವಾಗ ಆ ಜೀವಿತವು ಆಶೀರ್ವಾದಕರವಾಗಿ ಮುಂದುವರಿಯುತ್ತದೆ. ನಾನು ನಿನ್ನನ್ನು ಕೊಂಡಾಡುತ್ತಾ ಇದ್ದೇನೆ, ಉನ್ನತವಾದ ಸ್ಥಾನದಲ್ಲಿ ಇಡುತ್ತಿದ್ದೇನೆ. ನಿನಗಿಂತ ಹೆಚ್ಚಾಗಿ ಯಾರೂ ನನಗೆ ಇಲ್ಲ. ಯಾವ ವಿಷಯವನ್ನು ಕೂಡ ನಿನಗಿಂತ ಹೆಚ್ಚಾಗಿ ನಾನು ಪರಿಗಣಿಸುತ್ತಿಲ್ಲ. ಯಾಕಂದರೆ ನನ್ನ ಶತ್ರುಗಳು ನನ್ನ ಕುರಿತಾಗಿ ಸಂತೋಷ ಪಡುವುದಕ್ಕೆ ನೀವು ಅವಕಾಶ ಕೊಡುತ್ತಿಲ್ಲ. ಎಷ್ಟು ಉನ್ನತನಾದ ದೇವರು ಆತನು. ನೀವು ನನ್ನನ್ನು ಉದ್ಧರಿಸುತ್ತೀರಾ ಎನ್ನುವಂತಹ ಮಾತು ಅಲ್ಲಿ ಬರೆಯಲ್ಪಟ್ಟಿದೆ. ಉದ್ಧರಿಸುವಂಥದ್ದು ಇಬ್ರಿಯದಲ್ಲಿ ಡಲಾಹ್ ಎನ್ನುವಂತಹ ಪದ ಉಪಯೋಗಿಸಲ್ಪಟ್ಟಿದೆ. ಅಂದರೆ ಲಿಫ್ಟಿಂಗ್ ಅಪ್ ಎಂದು ಅರ್ಥ, ಮೇಲೆತ್ತುವಂಥದ್ದು. ಅಥವಾ ಡೆಲಿವರರ್ ಅಂದರೆ ದೇವರು ನಮಗೆ ಬಿಡುಗಡೆ ಕೊಡುವ ಆತನೆಂಬುದಾಗಿ ಕೂಡ ಅರ್ಥ. ದೇವರು ನಿನ್ನನ್ನು ಉದ್ಧರಿಸುವ ಆತನು. ಆತನು ಈ ಲೋಕಕ್ಕೆ ಬಂದದ್ದೇ ನಿನ್ನನ್ನು ನನ್ನನ್ನು ಉದ್ಧರಿಸುವುದಕ್ಕಾಗಿ. ಅಂದರೆ ಅದರ ಅರ್ಥ ಏನು? ಎಲ್ಲೆಲ್ಲೋ ಗುಂಡಿಯೊಳಗೆ ಬಿದ್ದಂತಹ ನಮ್ಮನ್ನು ಆತನು ಮೇಲೆತ್ತಿ ನಮ್ಮ ಜೀವಿತದ ಮೂಲಕ ಆತನು ಮಹಿಮೆಪಡಿಸಿಕೊಳ್ಳಬೇಕೆಂದು ಆತನಿಗೆ ಒಂದು ಪ್ರಣಾಳಿಕೆ ಉಂಟು. ಈ ಪ್ರಪಂಚದಲ್ಲಿ, ಈ ವಿಶ್ವಕ್ಕೆ ದೇವರಿಗೆ ಒಂದು ಪ್ರಣಾಳಿಕೆ ಇದೆ. ಆದ್ದರಿಂದ ಆ ಪ್ರಣಾಳಿಕೆಯಲ್ಲಿ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡಬೇಕೆಂದು ದೇವರು ಬಯಸುತ್ತಿದ್ದಾರೆ. ನೀನು ದೇವರೊಂದಿಗೆ ಕೆಲಸವನ್ನು ಮಾಡುವುದಕ್ಕೆ, ಆತನ ರಾಜ್ಯ ವಿಸ್ತರಣೆಯಲ್ಲಿ ಉಪಯೋಗವಾಗುವುದಕ್ಕೆ
ಆತನ ಪ್ರಣಾಳಿಕೆಯಲ್ಲಿ ಪಾಲುಗಾರನಾಗುವುದಕ್ಕೆ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ, ಅಭಿಷೇಕಿಸಿದ್ದಾರೆ. ಎಷ್ಟು ಉನ್ನತನಾದ ದೇವರು ಆತನು! ಆದ್ದರಿಂದ ಭಕ್ತನಾದ ದಾವೀದನು ಹೇಳುತ್ತಾನೆ, ಈ ಹಿಂದೆ ಗುಂಡಿಯೊಳಗೆ ನಾನು ಬಿದ್ದಿದ್ದೆ, ಆದರೆ ದೇವರು ನನ್ನನ್ನು ಮೇಲೆತ್ತಿ ನನ್ನ ಹೆಜ್ಜೆಯನ್ನು ದೇವರು ಬಂಡೆಯ ಮೇಲೆ ಸ್ಥಿರಪಡಿಸಿದ್ದಾರೆ. ಅನೇಕರಿಗೆ ಗೊತ್ತಿಲ್ಲದೆ ಕ್ರೈಸ್ತತ್ವ ಅಂದ್ರೆ ಬಿದ್ದು ಹೋಗುವಂತದೆಂದು ಅಂದುಕೊಳ್ಳುತ್ತಾರೆ. ನೀವು ಯಾವಾಗ ಕ್ರೈಸ್ತತ್ವದಲ್ಲಿ ಬಿದ್ರಿ ಎಂಬುದಾಗಿ ಪ್ರಶ್ನಿಸುವವರು ಅನೇಕರು ಇರುತ್ತಾರೆ. ಕ್ರೈಸ್ತತ್ವ ಅಂದ್ರೆ ಬಿದ್ದು ಹೋಗುವಂತದ್ದಲ್ಲ, ಜಾರಿ ಹೋಗುವಂಥದ್ದು ಅಲ್ಲ. ಬಿದ್ದು ಹೋದಂತ ನಮ್ಮನ್ನು ದೇವರು ಮೇಲೆತ್ತಿದ್ದಾರೆ. ಭಯಂಕರವಾದ ಗುಂಡಿಯೊಳಗೆ ಬಿದ್ದಂತ ನಮ್ಮನ್ನು ನಾಶನಕರವಾದ ಗುಂಡಿಯೊಳಗೆ, ಆ ಭಯಂಕರತ್ವವು ಗೊತ್ತಿಲ್ಲದೆ ಮೇಲೆ ಕಾಣಲ್ಪಡುವಂತ ಆಕರ್ಷಣೆಗೆ ಗುರಿಯಾಗಿ ಬಿದ್ದು ಹೋದಂತಹ ನಮ್ಮನ್ನು ಕರ್ತನು ತನ್ನ ಕೈಯನ್ನು ಕೊಟ್ಟು ಮೇಲೆ ಎತ್ತಿದ್ದಾರೆ. ದೇವರ ಉದ್ದೇಶ ಯಾವಾಗಲೂ ಅದೇ. ನಿನ್ನ ಮತವನ್ನು ಬದಲಾಯಿಸುವುದಕ್ಕೋ ಅಥವಾ ಜಾತಿ ಬದಲಾಯಿಸುವುದಕ್ಕೋ ಬೇರೆ ಯಾವುದನ್ನು ಬದಲಾಯಿಸುವುದಕ್ಕೋ ಆತನು ಬರಲಿಲ್ಲ. ಆತನ ಉದ್ದೇಶವೂ ಅದಲ್ಲ. ಆತನು ಪ್ರೀತಿಯುಳ್ಳ ದೇವರು, ದಯೆಯುಳ್ಳ ದೇವರು, ಕೃಪಾಪೂರ್ಣನಾದ ದೇವರ ಆಲೋಚನೆ ಯಾವಾಗಲೂ ಕೂಡ ನಿನ್ನನ್ನು ಮೇಲೆತ್ತುವಂಥದ್ದೇ. ಯೇಸು ಕ್ರಿಸ್ತನಿಗೆ ತಮ್ಮ ಕರಗಳನ್ನು ಒಪ್ಪಿಸಿಕೊಟ್ಟು ಉನ್ನತವಾದ ಸ್ಥಾನಕ್ಕೆ ಬಂದಂತವರು ಪ್ರಪಂಚದಲ್ಲಿ ಕೋಟ್ಯಾಂತರ ಮಂದಿ ಇದ್ದಾರೆ. ನಿನ್ನ ಜೀವಿತದಲ್ಲಿ ಅಂತ ಅನುಭವಕ್ಕೆ ಬಂದಿದ್ದೀಯಾ? ಆತನು ನಿನ್ನನ್ನು ಉದ್ಧರಿಸುವುದಕ್ಕಾಗಿ ಇಷ್ಟಪಡುತ್ತಿದ್ದಾರೆ. ನಿನ್ನ ಶತ್ರುಗಳು ನಿನ್ನ ವಿಷಯದಲ್ಲಿ ಸಂತೋಷ ಪಡದಂತೆ ನಿನ್ನನ್ನು ಉದ್ಧರಿಸುವ ಆತನು. ನಾನು ಅಂದುಕೊಳ್ಳುತ್ತೇನೆ, ಶದ್ರಕ್, ಮೇಷಕ್, ಅಬೇದ್ನೆಗೋ ದೇವರಿಗೋಸ್ಕರವಾಗಿ ನಿಂತಾಗ ಆ ದಿನದಲ್ಲಿ ಇದ್ದಂತ ಅರಸನು ನೆಬೂಕದ್ನೆಚ್ಚರನು ಅವರನ್ನು ಬೆಂಕಿಯ ಗುಂಡಿಯೊಳಗೆ ಹಾಕಿದನು. 7ರಷ್ಟು ಅಗ್ನಿಯನ್ನು ಇನ್ನೂ ಹೆಚ್ಚಾಗಿ ಮಾಡಿ ಆ ಅಗ್ನಿಮಯವಾದ ಆ ಗುಂಡಿಯೊಳಗೆ ಅವರನ್ನು ಹಾಕಿದನು. ನಿಜವಾಗಿ ಆ ದಿನದಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಆ ಬೆಂಕಿಯಲ್ಲಿ ಸುಟ್ಟು ಹೋಗಿ ಅವರು ಏನಾದರೂ ಬೂದಿಯಾಗಿದ್ದರೆ ನೆಬೂಕದ್ನೆಚ್ಚರನು ಎಷ್ಟೋ ಸಂತೋಷ ಪಡುತ್ತಾ ಇದ್ದನು. ನನಗಿಂತ ಮಿಗಿಲಾದವರು ಪ್ರಪಂಚದಲ್ಲಿ ಇಲ್ಲ. ನಾನು ಏನು ಅಂದುಕೊಳ್ಳುತ್ತೇನೋ ಅದನ್ನು ಮಾಡಬಹುದು, ನನ್ನನ್ನು ತಡೆಯುವವರು ಯಾರೂ ಇಲ್ಲ ಎಂಬುದಾಗಿ ಬಹುಶಃ ಆಲೋಚನೆ ಅವನಿಗೆ ಇದ್ದಿರಬಹುದೇನೋ. ದೇವರು ಅವನು ಸಂತೋಷ ಪಡುವುದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಕನಿಷ್ಠ ಆ ಬೆಂಕಿಯ ವಾಸನೆಯನ್ನು ಕೂಡ ಬರದಂತೆ ದೇವರು ತನ್ನ ಜನರನ್ನು ಕಾಪಾಡಿದನು. ದೇವರ ಉದ್ದೇಶವು ಆತನು ತನ್ನ ಪ್ರಜೆಗಳನ್ನು ಕಾಪಾಡುತ್ತಾರೆ. ದಾನಿಯೇಲನನ್ನು ಒಂದು ವೇಳೆ ಸಿಂಹವು ತಿಂದಿದ್ದರೆ ಆ ಸಿಂಹದ ಗವಿಯಲ್ಲಿ ಆತನನ್ನು ಹಾಕಿದವರು ಎಷ್ಟೋ ಸಂತೋಷ ಪಡುತ್ತಾ ಇದ್ದರು, ಎಷ್ಟೋ ಸಂಭ್ರಮ ಮಾಡುತ್ತಾ ಇದ್ದರು. ಆದರೆ ದೇವರು ದಾನಿಯೇಲನನ್ನು ತಪ್ಪಿಸುವುದರ ಮೂಲಕ ಆ ಸಿಂಹದ ಬಾಯಿಯನ್ನು ದೇವರು ಕಟ್ಟಿ ಹಾಕಿ ಆ ಸಿಂಹದ ಗವಿಯಲ್ಲಿ ದೇವರು ದಾನಿಯೇಲನನ್ನು ಜೀವಂತವಾಗಿ ಇಡುವುದರ ಮೂಲಕ ಶತ್ರುಗಳ ಬಾಯಿಯು ಮುಚ್ಚಲ್ಪಟ್ಟಿತು. ಎಷ್ಟು ಉನ್ನತನಾದ ದೇವರು ಆತನು! ನಿನ್ನ ಶತ್ರುಗಳು ನಿನ್ನ ವಿಷಯದಲ್ಲಿ ಸಂತೋಷ ಪಡದಂತೆ ಆತನು ನಿನ್ನನ್ನು ಉದ್ಧರಿಸುವಂತ ದೇವರು. ಆದ್ದರಿಂದ ಆತನನ್ನು ದೃಷ್ಟಿಸೋಣ, ನಂಬಿಕೆಯಿಂದ ಆತನನ್ನು ಸೇವಿಸೋಣ, ಮನಪೂರ್ವಕವಾಗಿ ಆರಾಧಿಸೋಣ. ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ಬಲವಾದ ಕಾರ್ಯವು ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಪ್ರೀತಿಯುಳ್ಳ ತಂದೆ, ನೀವು ನಮ್ಮನ್ನು ಉದ್ಧರಿಸುವಂತ ದೇವರಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮನ್ನು ಕೊಂಡಾಡುತ್ತೇವೆ ದೇವ. ನಿಮಗಿಂತ ಹೆಚ್ಚು ನಮಗೆ ಯಾರೂ ಇಲ್ಲ. ಯಾವ ಸ್ಥಾನವನ್ನು ಕೂಡ ದೇವ, ನಿಮಗಿಂತ ಉನ್ನತವಾದ ಸ್ಥಾನವನ್ನು ನಾವು ಯಾರಿಗೂ ಕೊಡುವುದಿಲ್ಲ. ನೀವು ಉನ್ನತನಾದ ದೇವರು, ಯೋಗ್ಯನು, ಅರ್ಹನೂ ಆಗಿರುವುದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ದೇವರ ಶತ್ರುಗಳಿಂದ ಆವರಿಸಲ್ಪಟ್ಟಿದ್ದಾರೋ, ಇವರ ಪತನವನ್ನು, ವೈಫಲ್ಯವನ್ನು, ಇವರ ಕಳವಳವನ್ನು, ಆತಂಕವನ್ನು ನೋಡಿ ಸಂತೋಷ ಪಡಬೇಕೆಂದು ಶತ್ರುಗಳು ಪ್ರಯತ್ನಿಸುತ್ತಿದ್ದಾರೋ, ಅವರ ಕುತಂತ್ರಗಳನ್ನು, ಅವರ ಉದ್ದೇಶಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸುತ್ತೇವೆ ದೇವ. ನಿಮ್ಮ ಪ್ರಜೆಗಳಿಗೆ ನೀವು ಜಯವನ್ನು ಕೊಡುವುದರ ಮೂಲಕ ಅವರನ್ನು ಬಲಪಡಿಸಿರಿ, ನಿಮ್ಮ ಸಾಕ್ಷಿಗಳಾಗಿ ಉಪಯೋಗಿಸಿರಿ. ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ ನಿರಂತರವಾಗಿ ನಿಮಗೆ ಮಾತ್ರ ಉಂಟಾಗಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಉನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಆಶೀರ್ವಾದಕರವಾಗಿದ್ದರೆ ಕೆಲವರಿಗೆ ನೀವು ಶೇರ್ ಮಾಡಿರಿ. ಆ ಮುಖಾಂತರವಾಗಿ ನೀವು ಕೂಡ ದೇವರ ಸೇವೆಯಲ್ಲಿ ಉಪಯೋಗವಾಗುತ್ತೀರಾ. ಮೇ ಗಾಡ್ ಬ್ಲೆಸ್ ಯು ಅಂಡ್ ಹ್ಯಾವ್ ಎ ವಂಡರ್ಫುಲ್ ಡೇ.